Go. ಗಂಗಾವತಿಯ ಛಲವಾದಿ ಓಣಿಯಲ್ಲಿರುವ ಶ್ರೀ ಜವಳಗೇರಿ ನರಸಮ್ಮ ದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿಯ 15ನೇ ವರ್ಷದ ರಥೋತ್ಸವವು ಮಾರ್ಚ್ 19 ರಂದು ಜರುಗಲಿದ್ದು ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿದೆ ಎಂದು ದೇವಸ್ಥಾನದ ಅಧ್ಯಕ್ಷರಾದ ಕೆ ಅಂಬಣ್ಣ ಮತ್ತು ದೇವಸ್ಥಾನ ಸಮಿತಿಯ ಸದಸ್ಯರುಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜವಳಗೇರಿ ನರಸಮ್ಮ ದೇವಿ ಮತ್ತು ಭಟ್ರಳ್ಳಿ ದುರ್ಗಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಛಲವಾದಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸುವ ಉದ್ದೇಶ ಏನಂತಂದರೆ, ಇಡೀ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಗರದಲ್ಲಿರ್ತಕ್ಕಂಥ ಶ್ರೀ ಛಲವಾದಿ ವಾರ್ಡ್ 23ನೇ ವಾರ್ಡಿನಲ್ಲಿರ್ತಕ್ಕಂಥ ಶ್ರೀ ಜವಳಗೇರಿ ನರಸಮ್ಮ ದೇವಿ ಮತ್ತು ಭಟ್ರಳ್ಳಿ ದುರ್ಗಮ್ಮ ದೇವಿಯ ಒಂದು ಯುಗಾದಿ ಹಬ್ಬದ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವವನ್ನು ಸಮಾಜದ ವತಿಯಿಂದ ಹಮ್ಮಿಕೊಂಡಿರ್ತೇವೆ ಮತ್ತು ಅದರ ಜೊತೆಗೆ ಬಡ ಜನರಿಗೆ ಸಹಾಯ ಸಹಕಾರ ಅನುಕೂಲ ಆಗಲಿ ಎಂಬ ಒಂದು ದೃಷ್ಟಿಯಿಂದ ಸಮಾಜದ ವತಿಯಿಂದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನು ಕೂಡ ಒಂದು ಹಮ್ಮಿಕೊಂಡಿದ್ದೀವಿ. ಯಾರಾದರೂ ಈ ಒಂದು ಯುಗಾದಿ ಹಬ್ಬ ದಿನದಂದು ಜಾತ್ರೆಯ ದಿನದಂದು 19/3/2026ರಂದು ಯುಗಾದಿ ಹಬ್ಬ ಇರೋದ್ರಿಂದ ಜಾತ್ರೆ ಇರೋದ್ರಿಂದ ಸಾಮೂಹಿಕ ಲಗ್ನಗಳು ಇರ್ತವೆ. ದಯವಿಟ್ಟು ಯಾರಾದರೂ ಬಡಬಗ್ಗರು ಇಲ್ಲಿ ಮದುವೆಗಳು ಬರೆಸೋದಿದ್ರೆ ಬರೆಸಬೇಕಂತೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಡವರಿಗಾಗಿ ಬಹಳಷ್ಟು ಅನುಕೂಲಕರ ರೀತಿಯಿಂದ ಎಲ್ಲ ನಾವು ಬಟ್ಟೆಗಳನ್ನು ಕೊಡೋದಾಗ್ಲಿ, ತಾಳಿಗಳನ್ನು ಕೊಡೋದಾಗ್ಲಿ ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಬಡವರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಇದು ಇನ್ನಷ್ಟು ಮಟ್ಟಿಗೆ ಹೆಚ್ಚಿನ ಪ್ರಚಾರ ಆಗಲಿ ಎಂಬ ಉದ್ದೇಶದಿಂದ, ಈ ಮದುವೆಗಳು ಬರೆಸೋರಿಗೆ ಗೊತ್ತಾಗಲಿ ಅನ್ನೋದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಉಗಾದಿ ಹಬ್ಬದ ದಿನದಂದು ಶ್ರೀ ಜವಳಗೇರಿ ನರಸಮ್ಮ ದೇವಿ ಮತ್ತು ಭಟ್ರಳ್ಳಿ ದುರ್ಗಮ್ಮ ದೇವಿಯ ಬೆಳಗ್ಗೆ 5:30ಕ್ಕೆ ಆರಾಧನೆ ಮತ್ತು ಅಭಿಷೇಕ ಇರುತ್ತದೆ. ಅದರ ಜೊತೆಗೆ 11 ಗಂಟೆಗೆ ಮಡಿತೇರಿ ಎಳೆಯುವಂಥ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರ ಮುತ್ತೈದ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ ಸಾಮೂಹಿಕ ಲಗ್ನಗಳು ಇರ್ತದೆ. ಆ ಸಾಮೂಹಿಕ ಲಗ್ನಗಳು ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಇದೆ. ಎಲ್ಲ ಬಂದಂಥ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ತದನಂತರ 5:30ಕ್ಕೆ ಮಹಾರಥೋತ್ಸವ ಜರುಗ್ತಾ ಇದೆ, ಅಮ್ಮನ ರಥೋತ್ಸವ. ಅದಾದ ನಂತರ ಇಲ್ಲಿ ಜನರಿಗೆ ಮನರಂಜನೆ ನೀಡಲಿಕ್ಕಾಗಿ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಛಲವಾದಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ, ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಈ ಜಾತ್ರಾ ಮಹೋತ್ಸವವನ್ನು ಬಹಳ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಭಕ್ತ ವೃಂದಗಳಲ್ಲಿ ಮತ್ತು ಈ ಒಂದು ಎಲ್ಲ ಸುತ್ತಮುತ್ತ ಹಳ್ಳಿಯ ಜನರಿಗೆ ಈ ಯುಗಾದಿ ಹಬ್ಬದ ಒಂದು ಪ್ರಯುಕ್ತ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮಹೋತ್ಸವದ ಅಂಗವಾಗಿ ನಾವು ಸಾಯಂಕಾಲ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯರು, ಈ ಸಮಾಜಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದಂಥ ಹಿರಿಯರಿಗೆ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ, ಯಾಕಂದ್ರೆ ನಮ್ಮ ಸಮಾಜದವರಿಗೆ ನಮ್ಮ ವೇದಿಕೆಗಳಲ್ಲಿ ಗುರುತಿಸ್ಬೇಕು, ಬೇರೆ ಯಾರು ಗುರುತಿಸಕ್ಕಾಗಲ್ಲ. ಹಾಗಾಗಿ ಅದ್ರ ಜೊತೆಗೇನೆ ನಮ್ಮ ಸಮಾಜನೇ ಇಡೀ ಊರನ್ನೇ ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ಬಹಳಷ್ಟು ಜನರಿದ್ದಾರೆ ನಮ್ಮ ಸಮಾಜದಲ್ಲಿ. ಅಂಥವರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಮಾಡಲು ಇಚ್ಛಯಿಸಿರುತ್ತೇವೆ. ಆ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರಿಗೆ ಗುರುತಿಸುವಂತ ಕೆಲಸ ಆಗಬೇಕು. ಅದ್ರ ಜೊತೆಗೆ ಸಮಾಜದ ಹೆಸರು ಕೂಡ ಬೆಳಿಬೇಕು. ಅದ್ರ ಜೊತೆಗೆ ಮತ್ತು ದೇವಿ ಜವಳಗೇರಿ ನರಸಮ್ಮ ದೇವಿ, ಭಟ್ರಳ್ಳಿ ದುರ್ಗಮ್ಮ ದೇವಿ ಆಶೀರ್ವಾದ ಎಲ್ಲರಿಗೆ ಸಿಗಬೇಕು. ಆ ಒಂದು ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಬೇಕನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸಮಾಜದ ವತಿಯಿಂದ ಎಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸಿ ಈ ಜಾತ್ರಾ ಮಹೋತ್ಸವದ ಮಾಹಿತಿ ವಿವರಗಳನ್ನು ಈ ಸಂದರ್ಭದಲ್ಲಿ ತಿಳಿಸಬಯಸ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಕೋರುತ್ತಾ, ಈ ದಿನ ನಾವು ಛಲವಾದಿ ಸಮಾಜದ ಎಲ್ಲ ಗುರು ಹಿರಿಯರು ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 15ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ನಾವು ಸಮಾಜದ ವತಿಯಿಂದ ಈ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದೇವೆ. ಆದುದರಿಂದ ಗಂಗಾವತಿ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಾವುದೇ
ಜಾತಿಯವರಾಗಲಿ ಬಡ ಜನರು ಬಂದು ನಮ್ಮ ಈ ಟ್ರಸ್ಟ್ ಜವಳಗೇರಿ ನರಸಮ್ಮ ಭಟ್ರಳ್ಳಿ ದುರ್ಗಮ್ಮ ದೇವಿಯ ಟ್ರಸ್ಟು ವತಿಯಿಂದ ತಾವು ನೋಂದಣಿ ಬರೆಸ್ಕೊಂಡು ನಮ್ಮ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಏನು ಕಾರ್ಯಕ್ರಮ ನೆರವೇರಿಸ್ತೀವಿ ಅದಕ್ಕೆಲ್ಲರೂ ಪ್ರೀತಿಯಿಂದ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮಾಧ್ಯಮರಿಗೆ ಅಭಿನಂದಿಸುತ್ತಾ ನಮ್ಮ ಛಲವಾದಿ ವಾರ್ಡಿನ ಹಿರಿಯರಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಮಾನ್ಯ ಮಾತೆ ಜವಳಗೇರಿ ನರಸಮ್ಮ ದೇವಿ ಮತ್ತು ಶ್ರೀ ಮಾತೆ ಭಟ್ರಳ್ಳಿ ದುರ್ಗಮ್ಮ ದೇವಿ ಹಿರಿಯರಾದ ಪರಮ ಪೂಜ್ಯ ರೋಡ್ಕುಂದಿ ಮಾವ್ ಸಾಬ್ ಅವರು ಮತ್ತು ಲಿಂಗಾಯ್ಕೆಯರಾದ ಶಂಕರಪ್ಪ ತಾತನವರು ಈಗ ಗುಡಿಯ ಪೂಜೆ ನಾಗಪ್ಪನವರು ಪೂಜೆ ನೆರವೇರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದು ಮತ್ತು ಒಳ್ಳೆ ಸಮಾಜ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಈ ಸಾಮೂಹಿಕದಲ್ಲಿ ಬಡವರು ಬಲ್ಲಿದರು ಇದಕ್ಕೆ ಭಾಗವಹಿಸಿ ಸಾಮೂಹಿಕ ವಿವಾಹಕ್ಕೆ ಭಾಗವಹಿಸಿ ಬಡವರಿಗೆ ಅನುಕೂಲ ಆಗಂತೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಇರತಕ್ಕಂಥ ಸಾಮೂಹಿಕದಲ್ಲಿ ಭಾಗವಹಿಸ್ಬೇಕಂತೇಳಿ ಅವರು ಈ ಕೇಳ್ಕುತ್ತಾ ಯುಗಾದಿ ಹಬ್ಬದ ಪ್ರಯುಕ್ತ ಛಲವಾದಿ ವಾರ್ಡಿನ ಹಿರಿಯರಲ್ಲಿ ಎಲ್ಲರೂ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸುತ್ತಾ ಮತ್ತೆ ಸನ್ಮಾನ ಕಾರ್ಯಕ್ರಮಗಳನ್ನು ಪೌರ ಕಾರ್ಮಿಕರನ್ನು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಭಾಗವಹಿಸಬೇಕೆಂದು ಅಭಿನಂದಿಸುತ್ತೇನೆ. ಶ್ರೀ ಜವಳಗೇರಿ ನರಸಮ್ಮ ದೇವಿ ಶ್ರೀ ಭಟ್ರಳ್ಳಿ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮೂಹಿಕ ಮದುವೆಗಳು ಹಾಗೂ ಉಡಿ ತುಂಬ ಕಾರ್ಯಕ್ರಮಗಳು ಇರ್ತವೆ. ಆದ್ದರಿಂದ ಸರ್ವ ಭಕ್ತರಿಗಳು ಬಂದು ದೇವಿಯ ಪಾತ್ರಕ್ಕೆ ಇದಾಗಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇವೆ.